ಗುಡ್ ಮಾರ್ನಿಂಗ್ ಎಲ್ರಿಗೂ. ಜೈ ಶ್ರೀ ಭಾಗ್ಯವಂತಿ ದೇವಿ ನಮಃ. ಆಶಾ ಟೆಕ್ನಿಕಲ್ ಲಿಂಕ್ ಕನ್ನಡಗೆ ಸ್ವಾಗತ ಸುಸ್ವಾಗತ. ನಾನು ಮತ್ತೆ ನಿಮ್ಮೊಂದಿಗೆ ಮತ್ತೆ ಭರ್ಜರಿ ಗುಡ್ ನ್ಯೂಸ್ ತೊಗೊಂಡು ಬಂದಿದ್ದೇನೆ. ಇದು ಮಾತ್ರ ಬಡವರಿಗೆ ಅಂತಲೇ ಹೇಳ್ಬೋದು. ಈ ಏನು ಸ್ಕೀಮ್ ನಾನಿವತ್ತು ಹೇಳ್ತಾ ಇದ್ದೀನಿ ಅದು ಬಡವರಿಗೆ ಅಂತಲೇ ಹೇಳ್ಬೋದು. ಇದು ಬಂದುಬಿಟ್ಟು ಮೋದಿ ಗ್ಯಾರಂಟಿಯಿಂದ ಮೋದಿ ಗ್ಯಾರಂಟಿ 5 ಕೊಟ್ಟಿದ್ದಾರೆ, ಅದರಲ್ಲಿ ಇದು ಒಂದು ಅಂತ ಹೇಳ್ಬೋದು. ನಾನು ನೆನ್ನೆ ವೀಡಿಯೋದಲ್ಲೇ ಹೇಳ್ಬೋದಾಗಿತ್ತು, ಬಟ್ ಇದನ್ನು ಡೀಟೇಲಾಗಿ ನಿಮಗೆ ಎಕ್ಸ್ಪ್ಲೇನ್ ಮಾಡೋಣ ಇದು ಒಂದು ಗ್ಯಾರಂಟಿ ಬಗ್ಗೆ ಅಂತ ನೆನ್ನೆ ಹೇಳಿಲ್ಲ. ಅದಕ್ಕೆ ಇವತ್ತು ಮತ್ತೆ ತಿರ್ಗಾ ವೀಡಿಯೋ ಮಾಡ್ತಾ ಇದ್ದೀನಿ. ಬನ್ನಿ ವೀಡಿಯೋ ಸ್ಟಾರ್ಟ್ ಮಾಡೋಣ. ಅದ್ರಿಗಿಂತ ಮುಂಚೆ ನಾನು ನನ್ನ ಡ್ಯೂಟಿನ ಮುಗಿಸ್ಬಿಡ್ತೀನಿ. ನನ್ನ ಡ್ಯೂಟಿ ಏನಪ್ಪ ಅಂತಂದರೆ, ಇನ್ನು ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರೆಲ್ಲ ಪ್ಲೀಸ್ ಐ ಹಂಬಲ್ ರಿಕ್ವೆಸ್ಟು, ಹೊಸದಾಗಿ ಯಾರ್ಯಾರು ಬಂದು ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಯಾರ್ಯಾರು ನನ್ನ ಚಾನಲ್ ವಾಚ್ ಮಾಡ್ತಾ ಇದ್ದೀರಾ, ಐ ಹಾರ್ಟ್ಲಿ ರಿಕ್ವೆಸ್ಟ್, ಹಂಬಲ್ ರಿಕ್ವೆಸ್ಟ್, ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಅಂತ ಹೇಳ್ತಾ ಇದ್ದೀನಿ. ನೀನು ಯಾರ್ಯಾರು ವಿಡಿಯೋನ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅವ್ರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್. ಓಕೆನಾ? ಮತ್ತು ಬೆಲ್ಲೈಕನ್ನ ಹಿಟ್ ಮಾಡೋದನ್ನು ಮಾತ್ರ ಮರಿಬೇಡಿ, ಯಾಕಂದರೆ ಇಂಥ ವೀಡಿಯೋಸು ಇಂಥ ಕಂಟೆಂಟ್ಸು ನಾನು ನಿಮಗೋಸ್ಕರನೇ ಮಾಡ್ತಾ ಇರ್ತೀನಿ. ಇವಾಗ ನಾನು ಯಾವ್ದು ಸ್ಕೀಮ್ ಬಗ್ಗೆ ಹೇಳ್ತಾ ಇದ್ದೀನಿ ಅದು ಖುದ್ದಾಗಿ ನಾವೇ ಅಪ್ಲೈ ಮಾಡ್ತೀವಿ. ಸೊ ಹೇಗೆ ಅಪ್ಲೈ ಮಾಡಬೇಕು ಎಲ್ಲ ಡೀಟೇಲಾಗಿ ತಿಳಿಸ್ತೀನಿ. ಇದಕ್ಕೆ ಡಾಕ್ಯುಮೆಂಟ್ಸ್ ಏನೇನು ಬೇಕು ಎಲ್ಲನೂ ನಿಮಗೆ ವಿವರವಾಗಿ ನಿಮಗೆ ತಿಳಿಯೋ ಥರನೇ ನಾನು ಎಕ್ಸ್ಪ್ಲೇನ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಓಕೆನಾ? ಅದಕ್ಕೆ ಬೆಲ್ಲೈಕನ್ನ ಹಿಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಹೇಳ್ತಾ ಇರ್ತೀನಿ, ಯಾಕಂದರೆ ಇಂಥ ವೀಡಿಯೋಸು ಇಂಥ ಕಂಟೆಂಟ್ಸು ನಾನು ನಿಮಗೋಸ್ಕರನೇ ಮಾಡ್ತಾ ಇರ್ತೀನಿ. ಆಮೇಲೆ ಏನು ಗೊತ್ತಾ, ಆಫ್ಲೈನಲ್ಲೂ ನಂದು ಅದೇ ಕೆಲಸ. ಸೊ ಹಾಗಾಗಿ ಯಾವುದಾದ್ರೂ ಏನೇನು ಅಪ್ಲೈ ಮಾಡಬೇಕು, ಹೇಗೆ ಅಪ್ಲೈ ಮಾಡಬೇಕು, ಆಮೇಲೆ ಏನಾದರೂ ಎಡ್ವರ್ಟ್ ಆದರೆ ಅದನ್ನು ಹೇಗೆ ಹೊರಗೆ ಬರಬೇಕು, ಅಂದರೆ ಯಾವುದಾದ್ರೂ ಇವಾಗ ನಾವು ಅಪ್ಲೈ ಮಾಡೋಕ್ಕೆ ಹೋಗ್ತೀವಿ ಅದು ರಾಂಗ್ ಆಗಿರುತ್ತೆ, ಬಟ್ ಅದು ನಿಮಗೆ ಎಡಿಟ್ ಮಾಡೋಕ್ಕೆ ಗೊತ್ತಿರಲ್ಲ. ಸೊ ಹಾಗಾಗಿ ಅದನ್ನು ನಾನು ಹೇಗೆ ಮಾಡಬೇಕು ಅಂತ ನಾನು ತಿಳಿಸ್ತೀನಿ. ಅದಕ್ಕೆ ನೀವು ಇಷ್ಟೆಲ್ಲ ನಾನು ವೀಡಿಯೋಸ್ ಮಾಡೋದು ಫಸ್ಟು ನೋಟಿಫಿಕೇಷನ್ ನಿಮಗೆ ಬರಬೇಕು ಅನ್ನೋದೇ ನನ್ನ ಆಸೆ. ಅದಕ್ಕೆ ನಾನು ಬೆಲ್ಲೈಕನ್ನ ಹಿಟ್ ಮಾಡಿ ಅಂತ ಹೇಳ್ತಾ ಇರ್ತೀನಿ. ಓಕೆನಾ? ಮತ್ತು ವೀಡಿಯೋನ ಓಡಿಸ್ಕೊಂಡು ಸ್ಕಿಪ್ ಮಾಡಿ ನೋಡಬೇಡಿ. ಅರ್ಧಂಬರ್ಧ ಇನ್ಫಾರ್ಮೇಷನು ನಿಮಗೂ ಯೂಸ್ ಇಲ್ಲ, ನನಗೂ ಯೂಸ್ ಇಲ್ಲ. ಸೊ ಹಾಗಾಗಿ ಪ್ಲೀಸ್ ಇಷ್ಟೆಲ್ಲ ಡೀಟೇಲಾಗಿ ನೀಟಾಗಿ ಮಾಡ್ಕೊಂಡಿರಿ. ಆಮೇಲೆ ಬನ್ನಿ ಇವಾಗ ವಿದೌಟ್ ಎನಿ ಟೈಮ್ ವೇಸ್ಟ್ ವೀಡಿಯೋನ ಸ್ಟಾರ್ಟ್ ಮಾಡೋಣ. ಓಕೆನಾ? ಬನ್ನಿ. ಏನಪ್ಪ ಅಂತಂದರೆ, ಮೊನ್ನೆ ಪ್ರಮಾಣ ವಚನ ಸ್ವೀಕರಿಸಿದ್ರು. ಓಕೆನಾ? ಮೋದಿಯವರು ಯಾವಾಗ ಅಂದರೆ 9ನೇ ತಾರೀಕು. ಓಕೆನಾ? 9ನೇ ತಾರೀಕು ಪ್ರಮಾಣ ವಚನ ಸ್ವೀಕರಿಸಿದಾಗ ಅವರೇನು ಅಂದರು ಅಂದರೆ, ಸೂರ್ಯಘರ್ ಮಾಡಿದ್ರು, ಮತ್ತು ಯಾರಿಗೆ ಹೊಲ ಗದ್ದೆ ಇರುತ್ತೆ ಅವ್ರಿಗೆಲ್ಲ ಸಾಲ ಮನ್ನಾ ವಿತ್ ಹೇಗೆ ನಮಗೆ ಅದು ಕಿಸಾನ್ ಯೋಜನೆದು ಅಮೌಂಟ್ ಹೇಗೆ ಹೋಗ್ತಾ ಇರುತ್ತೋ ಅದು ಕಂಟಿನ್ಯೂ ಆಗಬೇಕು ಅಂತ ಹೇಳಿದ್ರು. ಆಮೇಲೆ ಕರೆಂಟ್ ಬಿಲ್ ಫುಲ್ ಫ್ರೀ ಮಾಡಿಬಿಟ್ರು, ಅದು ಒಂದು ಗುಡ್ ನ್ಯೂಸು. ಆಮೇಲೆ ಇನ್ನೊಂದೇನಪ್ಪ ಅಂತಂದರೆ, ಅವರು ಆಯುಷ್ಮಾನ್ ಕಾರ್ಡ್ ಬಗ್ಗೆನೂ ಹೇಳಿದ್ರು. ಆಯುಷ್ಮಾನ್ ಕಾರ್ಡ್ ಬಗ್ಗೆನೂ ಒಂದು ಒಳ್ಳೆ ಬೆನಿಫಿಟ್ ಅಂತ ಹೇಳ್ಬೋದು. ಆಯುಷ್ಮಾನ್ ಕಾರ್ಡು ಅಷ್ಟೊಂದು ಚೆನ್ನಾಗಿದೆ ಅದು. ಆಮೇಲೆ ಇನ್ನೊಂದೇನಪ್ಪ ಅಂತಂದರೆ, ವಯಸ್ಸಾದವ್ರಿಗೂ ಪೆನ್ಷನ್ ಏನೋ ಜಾಸ್ತಿ ಅಂತ ಏನು ಹೇಳಿಲ್ಲ, ಬಟ್ ಹೀಗೆ ಕಂಟಿನ್ಯೂ ಮಾಡಿ ಅಂತ ಹೇಳಿದ್ದಾರೆ. ಓಕೆನಾ? ಇನ್ನೂ ಒಂದು ಬಂದುಬಿಟ್ಟು ಯಾವ್ದು ಹೇಳಿದರು ಅಂತಂದರೆ, ನೇರ 50,000 ಸಾಲ ಅಂತ ಹೇಳಿದರು. ಓಕೆನಾ? ಏನು ಗೊತ್ತಾ, ಇದು ಬೀದಿ ಬದಿ ವ್ಯಾಪಾರ ಮಾಡೋರಿಗೆ 10,000ಇಂದ ಸ್ಟಾರ್ಟ್ ಮಾಡಿದರು. ಫಸ್ಟು 10,000, ಆಮೇಲೆ 20,000, ಆಮೇಲೆ 50,000 ಅಂತ ಇತ್ತು. ಜನಗಳನ್ನು ಏನು ಮಾಡಿದ್ದಾರೆ ಅಂತಂದರೆ ತೊಗೊಂಡಿದ್ದಾರೆ, ನೀಟಾಗಿ ಕಟ್ತಾ ಇದ್ದಾರೆ. ಅದು ಹೇಗೆ ಬೀದಿ ಬದಿ ವ್ಯಾಪಾರದ್ದು ಲೋನು ಅಂತಂದರೆ, ಇದು ವಿದೌಟ್ ಶ್ಯೂರಿಟಿ. ಇದಕ್ಕೆ ಮೊದಲಂತೂ ಬಡ್ಡಿನೇ ಇರಲಿಲ್ಲ. ಏನು ಗೊತ್ತಾ, ನೀವು 10,000 ತೊಗೊಂಡ್ರೆ 9,500 ಮಾತ್ರ ಕಟ್ಟಬೇಕಿತ್ತು, 5,000 ಮನ್ನಾ ಆಗ್ತಿತ್ತು. ಹಾಗಿತ್ತು ಇದು ಸ್ಕೀಮು. ಇದು ಬಂದುಬಿಟ್ಟು ರೋಡಲ್ಲಿ ಯಾರು ವ್ಯಾಪಾರ ಮಾಡ್ತಾರೆ ನೋಡಿ ಅವ್ರಿಗೆ ಮಾತ್ರ ಇತ್ತು ಇದು. ಅಂದರೆ ರೋಡಲ್ಲಿ ಈರುಳ್ಳಿ ತರಕಾರಿ ಎಲ್ಲ ಬಂಡಿ ತಳ್ಳೋ ಗಾಡಿ ಇರುತ್ತಲ್ಲ, ತಳ್ಳೋ ಗಾಡಿ ಮೇಲೆ ಯಾರು ವ್ಯಾಪಾರ ಮಾಡ್ತಾರೆ ಅದು ಅವ್ರಿಗೆ ಇದು ವಿದೌಟ್ ಶ್ಯೂರಿಟಿ ಏನೂ ಇಲ್ಲ, ಜಸ್ಟ್ ನೀವು ಸಾಲ ಕೊಡಬೇಕು, ತಿಂಗಳಿಗೆ ಕಟ್ಕೊಂಡು ಹೋಗಬೇಕು ಅನ್ನೋ ಥರ ಮಾಡಿದರು. ಫಸ್ಟು ಬಂದುಬಿಟ್ಟು ಇವ್ರು ಕಟ್ತಾರೋ ಇಲ್ವೋ ಅಂತ 10,000 ನೋಡಿದ್ರೆ, ಆಮೇಲೆ 20,000, ಆಮೇಲೆ 50,000 ಈ ಥರ ಮಾಡಿದರು. ಬಟ್ ಇವಾಗ ಈ ಸರ್ಕಾರ ಮತ್ತೆ ಇನ್ನೊಂದು ಸಾರಿ ಮೋದಿ ಸರ್ಕಾರ ಬಂದಿರೋದ್ರಿಂದ ಇವಾಗ ಏನು ಮಾಡಿದ್ದಾರೆ ಅಂದರೆ, ಡೈರೆಕ್ಟ್ ನೇರ 50,000 ಸಾಲ ಅಂತ ಮಾಡಿದ್ದಾರೆ. ಇದಕ್ಕೂ ಏನು ವಿದೌಟ್ ಶ್ಯೂರಿಟಿ, ಏನು ಶ್ಯೂರಿಟಿ ಇಲ್ಲ, ಬಡ್ಡಿ ಇಲ್ಲ, ಏನೂ ಇಲ್ಲ. ನಾವು 10,000 ತೊಗೊಂಡಾಗ 500 ರೂಪಾಯಿನೂ ಜಾಸ್ತಿ ಹೋಗುತ್ತೆ ಇವಾಗ. ಅಂದರೆ ಇತ್ತೀಚೆಗೆ ಮೊದಲೆಲ್ಲ ಕಮ್ಮಿ ಆಗ್ತಾಯಿತ್ತು, ಇತ್ತೀಚೆಗೆ ಒಂದು 500 ರೂಪಾಯಿ ಜಾಸ್ತಿ ಹೋಗುತ್ತೆ. 20,000 ತೊಗೊಂಡಾಗ 1,000 ಜಾಸ್ತಿ ಕಟ್ತೀವಿ, ಮೇ ಬಿ 50,000 ತೊಗೊಂಡಾಗ 2,000 ಜಾಸ್ತಿ ಕಟ್ತೀವಿ ಅನಿಸುತ್ತೆ. ಸೊ ಹಾಗಾಗಿ ಇವಾಗ ನೇರ 50,000ನೇ ಲೋನ್ ತೊಗೊಳ್ಳೋ ಥರ ಮಾಡಿಬಿಟ್ಟಿದ್ದಾರೆ. ಇದನ್ನು ಡಾಕ್ಯುಮೆಂಟ್ಸ್ ಬಂದುಬಿಟ್ಟು ನಿಮಗೆ ಏನಪ್ಪ ಅಂತಂದರೆ, ಆಧಾರ್ ಕಾರ್ಡು,
ಆಮೇಲೆ ಬ್ಯಾಂಕ್ ಪಾಸ್ಬುಕ್ಕು ಮತ್ತು ಆಧಾರ್ ಕಾರ್ಡ್ಗೆ ಲಿಂಕ್ ಇರೋದು ಫೋನ್ ನಂಬರು, ಇಷ್ಟು ಡಾಕ್ಯುಮೆಂಟ್ಸು. ನಿಮಗೆ ಈ 2 ಡಾಕ್ಯುಮೆಂಟ್ಸು, ಫೋನ್ ನಂಬರ್ ಇದ್ದರೆ ಸಾಕು, ನೀವು ಅಪ್ಲೈ ಮಾಡ್ಕೋಬೋದು. ನೀವು ಅಂದರೆ ಮತ್ತೆ ಇದು ಏನಾಗುತ್ತೆ ಗೊತ್ತಾ, ಇದು ಅಪ್ರೂವಲ್ ಆದಮೇಲೆ ಮತ್ತೆ BBMPಯಿಂದ ಮತ್ತೆ ಅಪ್ರೂವಲ್ ಆಗುತ್ತೆ. ಇದು ಅಂತಂದರೆ ಯಾರಾದರೂ ಚೆನ್ನಾಗಿ ಗೊತ್ತಿರೋರ ಹತ್ರ ನೀವು ಹೋಗಿ ಅಪ್ಲೈ ಮಾಡ್ಕೊಳ್ಳಿ. ಇದು ಪ್ರೊಸೆಸ್ ಆ ಥರನೇ. ಫಸ್ಟ್ ಡೇ ಅಪ್ಲೈ ಮಾಡಬೇಕು, ಆಮೇಲೆ 1-2 ದಿವಸ ಬಿಟ್ಟು BBMPಯಿಂದ ಅಪ್ರೂವಲ್ ಆಗುತ್ತೆ. ಆಮೇಲೆ ನೀವು ತೊಗೊಂಡೋಗಿ ಬ್ಯಾಂಕಲ್ಲಿ ಕೊಟ್ಟರೆ ನೇರ ಅದು ಏನು ಅಲ್ಲಿಂದ ಏನು ಪ್ರೊಸೀಜರ್ ಇಲ್ಲ. ಬ್ಯಾಂಕಲ್ಲಿ ಹೋಗಿ ಡಾಕ್ಯುಮೆಂಟ್ಸ್ ಕೊಟ್ಟರೆ ಅದನ್ನು ಅವರು ಅಪ್ರೂವಲ್ ಮಾಡ್ತಾರೆ. ಬಟ್ ನೀಟಾಗಿ ಕಟ್ಟಿದ್ರೆ ಮಾತ್ರ 50,000 ನೀವು ಎಷ್ಟು ಸಾರಿ ಲಾಸ್ಟ್ ಬಂದುಬಿಟ್ಟು 50,000, ಆ 50,000 ನೀವು ಎಷ್ಟು ಸಾರಿ ಬೇಕಾದರೂ ತೊಗೋಬೋದು, ಅದಕ್ಕೇನು ತೊಂದರೆ ಇಲ್ಲ. ಓಕೆನಾ. ಇದಕ್ಕೆ ಬಂದುಬಿಟ್ಟು ಡಾಕ್ಯುಮೆಂಟ್ಸು ಆಧಾರ್ ಕಾರ್ಡು ಮತ್ತು ಬ್ಯಾಂಕ್ ಪಾಸ್ಬುಕ್ಕು 2 ವಿದೌಟ್ ಶ್ಯೂರಿಟಿ. ಡೈರೆಕ್ಟ್ ಇವಾಗ 50,000 ಯಾರು 10-20 ತೊಗೊಂಡಿದ್ದೀರ ಅವರು 50 ತೊಗೋಬೋದು. ಯಾರು ತಗೊಂಡೇ ಇಲ್ಲ ಅವರು ಇವಾಗ ಡೈರೆಕ್ಟು 50,000 ತೊಗೋಬೋದು. ಒಂದು ಒಳ್ಳೆ ಅಪರ್ಚುನಿಟಿ ಕೊಟ್ಟಿದ್ದಾರೆ, ನಿಜ. ಎಲ್ಲರೂ ಯೂಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ಇದನ್ನು ಹೋಗಿಬಿಟ್ಟು ನೀವು ಸೈಬರ್ ಝೋನಲ್ಲಿ ಎಲ್ಲಿ ಬೇಕಾದರೂ ಅಪ್ಲೈ ಮಾಡ್ಬೋದು. ಇದಕ್ಕೆ ಅಲ್ಲೇ ಹೋಗಬೇಕು, ಬೆಂಗಳೂರು 1ಗೆ ಹೋಗಬೇಕು ಅಥವಾ ಕರ್ನಾಟಕ 1, ಗ್ರಾಮ 1 ಆ ಥರ ಏನೂ ಇಲ್ಲ. ನೀವು ಅಪ್ಲೈ ಮಾಡ್ಕೋಬೋದು, ಎಲ್ಲಿ ಬೇಕಾದರೂ ಅಪ್ಲೈ ಮಾಡ್ಕೋಬೋದು. ಬಟ್ ಫೋನಲ್ಲೂ ಅಪ್ಲೈ ಮಾಡ್ಕೋಬೋದು. ಬೀದಿ ಬದಿ ವ್ಯಾಪಾರದ್ದು ಲೋನ್ ಅಂತ ಹೊಡಿದ್ರೆ ಬರುತ್ತೆ. PM ಸ್ವನಿಧಿ, ಇದ್ರ ಹೆಸರು ಬಂದುಬಿಟ್ಟು PM ಸ್ವನಿಧಿ. ಇದು ಹೊಡೆದ್ರೆ ನೀವು ಅಪ್ಲೈ ಮಾಡ್ಕೋಬೋದು. ಬಟ್ BBMPಯಿಂದ ಅಪ್ರೂವಲ್ ಆಗಬೇಕಲ್ವ, ಸೊ ಹಾಗಾಗಿ ಯಾರಾದರೂ ಗೊತ್ತಿರೋರ ಹತ್ರ ಹೋದರೆ ಒಳ್ಳೆಯದು ಅಂತ ನನ್ನ ಅನಿಸಿಕೆ. ಓಕೆನಾ. ಮತ್ತು ಗೃಹಲಕ್ಷ್ಮಿ ಎಲ್ಲ ಹೇಳ್ತಾ ಇದ್ದೀರಾ, ಗೃಹಲಕ್ಷ್ಮಿ ಯಾಕೆ ಇನ್ನೂ ಯಾರು ವಿಡಿಯೋನೇ ಮಾಡಿಲ್ಲ ಅಂತ ಕೇಳ್ತಾ ಇದ್ದೀರಾ. ಯಾಕಂದರೆ ಅದು ಇನ್ನೂ ಯಾವುದೋ ಅಪ್ಡೇಟ್ಸೇ ಬಂದಿಲ್ಲ. ಗೃಹಲಕ್ಷ್ಮಿ ಆಗಲಿ ಅನ್ನಭಾಗ್ಯ ಆಗಲಿ ಯಾವುದೋ ಅಪ್ಡೇಟ್ ಬಂದಿಲ್ಲ. ಗೃಹ ಜ್ಯೋತಿ ಅಂತೂ ಕ್ಯಾನ್ಸಲ್ ಆಗಲ್ಲ, ಯಾಕಂದರೆ ಇದು ಮೋದಿಯವರು ಫುಲ್ ಫ್ರೀನೇ ಮಾಡಿಬಿಟ್ರು. ಸೊ ಹಾಗಾಗಿ ಅದನ್ನು ಏನು ಕ್ಯಾನ್ಸಲ್ ಆಗಲ್ಲ. ಇವರು ಬರೀ 200 ಯೂನಿಟ್ವರೆಗೂ ಮಾಡಿದರೆ ಇವರು ಫುಲ್ಲು ಕರೆಂಟ್ ಬಿಲ್ಲೇ ಫ್ರೀ ಮಾಡಿಬಿಟ್ಟಿದ್ದಾರೆ. ಇನ್ನು ಯಾರ್ಯಾರಿಗೆ ಕಮರ್ಷಿಯಲ್ ಅಂತ ಗೊತ್ತಿಲ್ಲ, ಬಟ್ ಮನೆಯವ್ರಿಗಂತೂ ಫ್ರೀ ಮಾಡಿರ್ತಾರೆ ಅಥವಾ ಎಲ್ರಿಗೂ ಮಾಡಿರ್ತಾರೆ, ಅದು ಅಂತ ಗೊತ್ತಿಲ್ಲ. ಬಟ್ ಜೂನ್ 5ನೇ ತಾರೀಕು ಸರ್ಪ್ರೈಸ್ ಕೊಡ್ತೀನಿ ಅಂತ ಹೇಳಿದ್ದಾರೆ ಮೋದಿಯವರು. ಏನು ಸರ್ಪ್ರೈಸ್ ಕೊಡ್ತಾರೋ, ಯಾರಿಗೆ ಕೊಡ್ತಾರೋ, ಹಾರ್ಟ್ ಅಟ್ಯಾಕ್ ಕೊಡ್ತಾರೋ ಗೊತ್ತಿಲ್ಲ. ಯಾಕಂದರೆ ಅವ್ರದ್ದು ಹಂಗೆ ಇರುತ್ತೆ ಒಂದೊಂದು ಸಾರಿ. ಸೊ ಬನ್ನಿ, ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತೆ ಹೊಸ ವಿಡಿಯೋ, ಮತ್ತೆ ಹೊಸ ಕಂಟೆಂಟೊಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್.